the most eligible and strongest female contestant of Big Boss season 11 is ಭವ್ಯ ಗೌಡ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ಬಿಗ್ ಬಾಸ್ ಮನೆಯೊಳಗೆ ಅವರು ಫಸ್ಟ್ ಟೈಮ್ ಎಂಟ್ರಿ ಕೊಟ್ಟಾಗ ಯಾಕಾರು ಇದು ಬಂದಿದಾರಪ್ಪ ಈ ಶೋಗೆ ಅನ್ನೋ ಥರ ಆಡ್ತಾ ಇದ್ರು. ಶಿ ವಾಸ್ ವೆರಿ ಚೈಲ್ಡಿಶ್, ಮೆಚುರಿಟಿ ಅನ್ನೋದೇ ಇರಲಿಲ್ಲ, ಯಾರ ಹತ್ರ ಹೇಗೆ ಮಾತಾಡಬೇಕು ಅಂತ ಗೊತ್ತಿರಲಿಲ್ಲ, ಎಲ್ಲರ ಜೊತೆನೂ ಬೆರೀತಾ ಇರಲಿಲ್ಲ. ಸಾಕಷ್ಟು ಯಾವಾಗಲೂ ಅವರು ತ್ರಿವಿಕ್ರಮ್ ಅವ್ರ ಜೊತೆಗೆ ಇರ್ತಿದ್ರು. ಇದೆಲ್ಲವೂ ನೋಡಿ ನಾನು ಸಾಕಷ್ಟು ಬಾರಿ ಇವರು ಎಲಿಮಿನೇಟ್ ಆಗೋಗ್ಬಿಡ್ಬೇಕು, ಇವರು ನಾಟ್ ಸೂಟಬಲ್ ಫಾರ್ ಬಿಗ್ ಬಾಸ್ ಅಂತ ಅನ್ಸಿದ್ದಿದೆ. ಬಟ್ ಭವ್ಯ ಗೌಡ ಅವರು ಎಲ್ಲರನ್ನೂ ರಾಂಗ್ ಅಂತ ಪ್ರೂವ್ ಮಾಡಿದ್ದಾರೆ. ಎಲ್ಲ ವ್ಯೂವರ್ಸ್ಗೂ ವಾಟ್ ವಿ ಆರ್ ಥಿಂಕಿಂಗ್ ಇಸ್ ರಾಂಗ್ ಅಂತ ಪ್ರೂವ್ ಮಾಡಿದ್ದಾರೆ. ಯಾಕಂದರೆ ಡೇ ಬೈ ಡೇ, ವೀಕ್ ಬೈ ವೀಕ್ ಅವರ ಆಟವನ್ನು ಅವರು ತುಂಬಾ ಪಾಲಿಶ್ಡ್ ಆಗಿ ಆಡ್ತಾ ಇದ್ದಾರೆ. ಯಾವುದೋ ನೆರಳಲ್ಲಿ ಆಡ್ತಾ ಇದ್ದೀರಾ ಅಂತ ಸುದೀಪ್ ಅವ್ರು ಹೇಳಿದ ಒಂದು ಮಾತನ್ನು ತಗೊಂಡು ಅವರು ಆ ನೆರಳಿಂದ ಆಚೆ ಬಂದಿದ್ದಾರೆ, ಇಂಡಿವಿಜುವಲ್ ಆಗಿ ಆಡ್ತಾ ಇದ್ದಾರೆ. ಅವರಿಗೆ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಕ್ಲಾರಿಟಿ ಸಿಕ್ಕಿದೆ. ಯಾರ ಬಗ್ಗೆನೂ ಹಿಂದೆ ಮಾತಾಡೋದಿಲ್ಲ, ಯಾರ ಬಗ್ಗೆನೂ ಸ್ಕೆಚ್ ಹಾಕೋದಿಲ್ಲ, ಯಾರನ್ನು ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡಲ್ಲ, ಯಾರನ್ನು ಟಾರ್ಗೆಟ್ ಮಾಡಿ ಕಳಪೆಗೂ ಹಾಕೋದಿಲ್ಲ. ಅವ್ರಿಗೆ ಯಾವುದು ಸರಿ ಅನ್ಸುತ್ತೆ ಅದನ್ನು ಮಾಡ್ತಾರೆ, ಯಾವುದು ತಪ್ಪು ಅನ್ಸುತ್ತೆ ಅದಕ್ಕೆ ಅವರು ಸ್ಟ್ಯಾಂಡ್ ತಗೊತಾರೆ. ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ತಾರೆ. ಯಾರೇ ಅವ್ರ ಬಗ್ಗೆ ಎಷ್ಟೇ ಕೆಟ್ಟದಾಗ ಮಾತಾಡಿದ್ರು ಕೂಡ ಅವರ ಜೊತೆ ಟೀಮ್ ಅಪ್ ಆಗಿ ಆಡಬೇಕು ಅನ್ನೋ ವಿಷಯ ಬಂದರೆ ಅವರು ಅದನ್ನು ಸ್ವಂತವಾಗಿ ಯಾವುದನ್ನು ತಗೊಳ್ಳದೆ ಅದನ್ನು ನೀಟಾಗಿ ಆಡ್ತಾರೆ. ಆ್ಯಂಡ್ ಎರಡನೇ ಸಲ ಕ್ಯಾಪ್ಟನ್ ಆಗಿದ್ದಾರೆ, ಜೊತೆಗೆ ಕಿಚ್ಚನ ಚಪ್ಪಾಳೆ ಕೂಡ ತಗೊಂಡಿದ್ದಾರೆ.